ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ನಾನಿವತ್ತು ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಮನೆಯಲ್ಲಿ ಹೇಗೆ ಸಿಂಪಲಾಗಿ ಮಾಡ್ಕೋಬಹುದು ಅಂತ ನಾನಿವತ್ತು ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಇರುತ್ತೆ. ಸೊ ನಾವು ದಿನಕ್ಕೆ ಒಂದು 4-5 ಲೀಟರ್ ನೀರಾದರೂ ಕುಡಿಲೇಬೇಕು. ಬೇಸಿಗೆಯಲ್ಲಿ ನಾವು 7-8 ಲೀಟರ್ ನೀರು ಕುಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾವು ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಓಕೆ, ಇದು ಈಗ ಕಲ್ಲಂಗಡಿ ಹಣ್ಣು ನಾನು ಫ್ರೆಶ್ ಆಗಿರೋದು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೆ ಫ್ರೆಂಡ್ಸ್. ಏನು ಅಂತ ಅಂದರೆ ನಾವು ಈ ವೆಜಿಟೇಬಲ್ಸನ್ನಾಗಲಿ ಮತ್ತು ತರಕಾರಿಗಳನ್ನಾಗಲಿ ನಾವು ಜಾಸ್ತಿ ದಿನ ಆಗೋಷ್ಟು ತಂದು ಸ್ಟಾಕ್ ಮಾಡಿ ಇಡಬಾರ್ದು ಯಾವಾಗ್ಲೂ. ಯಾಕೆಂದರೆ ಆ ಫ್ರೆಶ್ನೆಸ್ ಇರಲ್ಲ. ನಾವು ಒಂದು 2 ದಿನಕ್ಕೆ 3 ದಿನಕ್ಕೆ ಆಗೋಷ್ಟು ತರಕಾರಿಗಳನ್ನು ಮತ್ತು ಫ್ರೂಟ್ಸ್ನ ತಂದು ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಆದಷ್ಟು ನಾವು ಫ್ರೆಶ್ ಆಗಿರೋದನ್ನು ತರಕಾರಿಗಳನ್ನೇ ಹಣ್ಣುಗಳನ್ನು ಉಪಯೋಗಿಸಿರೆ ತುಂಬ ಒಳ್ಳೆಯದು. ಸೊ ನೋಡ್ತಾ ಇದ್ದೀರಲ್ಲ, ಈಗ ನಾನು ಎಲ್ಲ ಪೀಸ್ ಮಾಡಿದ್ದೀನಿ ವಾಟರ್ ಮೆಲನ್ನ. ಈಗ ಅದರಲ್ಲಿ ಸಿಪ್ಪೆ ಬಿಟ್ಟು ಅದರಲ್ಲಿ ಒಳಗಡೆ ತಿರುಳನ್ನು ಮಾತ್ರ ತೆಗೆದು ನಾನು ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೀಸ್ ಮಾಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಇದನ್ನು. ಇವಾಗ ಇದನ್ನು ಈಗ ಒಂದು ಜಾರಿಗೆ ಕಟ್ ಮಾಡಿರೋಂತಹ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣನ್ನು ನಾನು ಜ್ಯೂಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಜ್ಯೂಸರ್ ಜಾರ್ ಇಲ್ಲ ಅಂದರೆ ನೀವು ಮಾಮೂಲಿ ಜಾರಲ್ಲೇ ಮಾಡ್ಬೋದು. ಇದಕ್ಕೆ ನಿಮಗೆ ಸ್ವೀಟಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಸಕ್ಕರೆನ ಉಪಯೋಗಿಸಿ. ನಾನು 4 ಸ್ಪೂನು ಸಕ್ಕರೆ ಹಾಕಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಇವಾಗ ನಾವು ಇದನ್ನು ಮಿಕ್ಸಿಗೆ ಜ್ಯೂಸ್ ನೋಡಿ ಆಗ್ತಾಯಿದೆ. ಓಕೆ, ಜ್ಯೂಸು ರೆಡಿ. ನೀವು ಬೀಜನ ತೆಗೆದಾದರೂ ಯೂಸ್ ಮಾಡ್ಬೋದು. ಬೀಜ ತೆಗಿಯೋಕ್ಕಾಗಲಿಲ್ಲ ಅಂದರೆ ದೊಡ್ಡ ದೊಡ್ಡ ಬೀಜ ಎಲ್ಲ ತೆಗೆದುಬಿಡಿ. ಸಣ್ಣ ಬೀಜ ಇದ್ದರೆ ಪರವಾಗಿಲ್ಲ, ಅದೇನೂ ಆಗೋಲ್ಲ. ಜಾಸ್ತಿ ಗ್ರೈಂಡ್ ಮಾಡಬೇಕಾಗುತ್ತೆ, ಸ್ವಲ್ಪ ಅಷ್ಟೇ. ಈಗ ಜ್ಯೂಸ್ ರೆಡಿಯಾಗಿದೆ ನೋಡಿ. ಇದನ್ನು ಈಗ ನಾನು ಸರ್ವಿಂಗ್ ಬೌಲ್ಗೆ ನಾನು ಲೋಟಕ್ಕೆ ಹಾಕ್ತಿದ್ದೀನಿ ನೋಡಿ. ನಾನು ಇದನ್ನು ಸೋಸಿಲ್ಲ. ಸೊ ಬೀಜ ಅದು ದಪ್ಪ ಇದ್ದರೆ ಅದು ಖಂಡಿತ ತೆಗೆದುಬಿಡಿ. ಚಿಕ್ಕದು ಇದ್ದರೆ, ಮಾಮೂಲಿ ಸಣ್ಣವು ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಓಕೆ, ಜ್ಯೂಸು ರೆಡಿಯಾಗಿದೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಈ ಥರ ಜ್ಯೂಸನ್ನ ಮಾಡಿ ಬೇಕಿದ್ದರೆ ನೀವು ಫ್ರಿಡ್ಜಲ್ಲಿ 1-2 ದಿನ ಇಟ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಲೆಲ್ಲ ಕೋಲ್ಡಾಗಿ ನಿಮಗೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು.